ಇದು ಆನ್ಲೈನ್ ಜಮಾನ. ಪ್ರತಿಯೊಂದನ್ನು ಕೂಡ ಆನ್ಲೈನ್ ಮೂಲಕವೇ ಮಾಡುವಂತಹ ಕಾಲ ಇದು. ಪೇಮೆಂಟ್ ಕೂಡ ಹೌದು. ಈಗ ಇದೇ ಯು ಪಿ ಐ ಪೇಮೆಂಟ್ನಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯು ಪಿ ಐ ಪೇಮೆಂಟ್ನಲ್ಲಿ ಮಹತ್ವದ ಬದಲಾವಣೆ ಏನದು? ತಕ್ಷಣ ಹಣವನ್ನು ಕಡಿತವಾಗುವ ಬದಲು 1 ಗಂಟೆವರೆಗೂ ಕೂಡ ವೇಟಿಂಗ್. 1 ಗಂಟೆಯ ನಂತರ ಹಣ ಕಡಿತವಾಗುವಂತಹ ವ್ಯವಸ್ಥೆ ಜಾರಿ ಬಂದಿದೆಯಂತೆ. ಡಿಜಿಟಲ್ ಪಾವತಿ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಈ ಕ್ರಮ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ಕ್ರಮವನ್ನು ತರೋದಕ್ಕೆ RBI ಮುಂದಾಗಿದೆ. ಇದು ಯು ಪಿ ಐ ಪೇಮೆಂಟ್ನಲ್ಲಾಗಿರುವಂತಹ ಮಹತ್ವದ ಬದಲಾವಣೆ. ಇತ್ತೀಚೆಗಂತೂ ಕೇಂದ್ರ ಸರ್ಕಾರ ಹೇಳಿದಂತೆ ಕ್ಯಾಶ್ಲೆಸ್ ದುನಿಯಾ ಆಗಿತ್ತು. ನಗದು ರಹಿತ ವ್ಯಾಪಾರ ವಹಿವಾಟುಗಳಾಗ್ತಾ ಇತ್ತು. ಕಾರಣ ಫೋನ್ಪೇ, ಜಿಪೇ ಇವುಗಳನ್ನು ಜನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಈಗ 10,000 ರೂಪಾಯಿ ಹಣವನ್ನು ಕಳಿಸ್ಬೇಕು ಅಂದರೆ 1 ಗಂಟೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. RBI ತಂದಿರುವಂತಹ ಹೊಸ ರೂಲ್ಸ್ ಇದು. ಕಾರಣ ಈ ಡಿಜಿಟಲ್ ಪಾವತಿಯಲ್ಲಿ ಅಕ್ರಮ ಆಗ್ತಾ ಇತ್ತು. ಇದನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಹೊಸ ಕ್ರಮಕ್ಕೆ RBI ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ RBIನ ಈ ಹೊಸ ಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕೆಂದರೆ 10,000ವನ್ನು ಕಳಿಸೋದಕ್ಕೆ 1 ಗಂಟೆ ಕಾಯಬೇಕು ಅಂದರೆ ಮೊದಲೇ ಜನರಿಗೆ ತಾಳ್ಮೆ ಕಡಿಮೆ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನು ಆನ್ಲೈನ್ನಲ್ಲಿಯೇ ಮಾಡ್ತಾ ಇದ್ದಾರೆ. ಶಾಪಿಂಗ್ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಈಗ 1 ಗಂಟೆ ಕಾಯಬೇಕು ಅಂದರೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಇದನ್ನು ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ? RBI ತೆಗೆದುಕೊಂಡು ಬಂದಿರುವಂತಹ ಈ ಕ್ರಮ ಯಶಸ್ವಿ ಆಗುತ್ತಾ? ಕಾದು ನೋಡಬೇಕಿದೆ.